ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಅತನಿಗೆ ಬಂದಿದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ವಿಡಿಯೋದಲ್ಲೇ ಹೇಳಿದ್ದೀನಿ. ಅತನಿಗೆ ಇಲ್ಲಿ ನನ್ನ ಡೇ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ವಿಡಿಯೋ ಹಾಕ್ತೀನಿ, ಕೊನೆವರೆಗೂ ನೋಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಬೆಳಿಗ್ಗೆನೇ ಎದ್ದು ತಲೆ ಸ್ನಾನ ಮಾಡ್ಕೊಬಿಟ್ಟೆ. ಇವತ್ತು ಆಯುಧ ಪೂಜೆ, ಹಂಗಾಗಿ ಸ್ನಾನ ಮಾಡ್ಕೊಂಡಿದ್ದೀನಿ. ಸಾಯಂಕಾಲಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೋ ಅಂತ ಗೊತ್ತಿಲ್ಲ ಇನ್ನ. ಇವಾಗ ತಿಂಡಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೋಸೆ ಹಾಕ್ಬೇಕು, ಪಲ್ಯ ಚಟ್ನಿ ಎಲ್ಲ ಮಾಡಿದ್ದೀನಿ. ಸೊ ಇವತ್ತು ಹಬ್ಬ ಇರೋದ್ರಿಂದ ಈವ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ಅಕ್ಕ ಬೇಗನೆ ಹೋದ್ರು, ಬೇಗ ತಿಂಡಿ ತಿಂದು ಬೇಗ ಹೋದ್ರೆ ಸಾಯಂಕಾಲ ಬೇಗ ಬರ್ಬೋದು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಬೇಗನೆ ಹೋದ್ರು. ಇನ್ನು ನಾವು ತಲೆ ಸ್ನಾನ ಮಾಡಿಕೊಂಡು ಮೂವರೂ ಸ್ವಲ್ಪ ಲೇಟಾಗಿ ತಿಂಡಿ ತಿಂತಾ ಇದ್ದೀವಿ. ಮೊಟ್ಟೆ ದೋಸೆ ಹಾಕ್ಕೊಡು ಅಂತ ಕೇಳಿದ್ರು, ಹಂಗಾಗಿ ಅವ್ರಿಗಿಬ್ರಿಗೂ ಮೊಟ್ಟೆ ದೋಸೆ ಹಾಕ್ತಾ ಇದ್ದೀನಿ. ದೋಸೆಗೋಸ್ಕರ ಧೃತಿ ಕಾಯ್ತಿದ್ದಾಳೆ. ಸೇ ಹಾಯ್ ಧೃತಿ. ಆಲೂಗೆಡ್ಡೆ ಪಲ್ಯ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಸಖತ್ತಾಗಿ ಬಂದಿದೆ. ಒಂದು ಸ್ವಲ್ಪ ಚಟ್ನಿ, ಇದು ಒಂದು ಸ್ವಲ್ಪ ನೀರು, ಅವ್ರಿಗೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರಿರುತ್ತಲ್ಲ ತೊಳೆದಿರೋದು, ಒಂದು ಸ್ವಲ್ಪ ನೀರು ಸಪ್ರೇಟ್ ಇಕ್ಕಿದ್ದೀನಿ. ಇದು ಗಟ್ಟಿ ಚಟ್ನಿ, ಗ್ರೀನ್ ಕಲರ್ ಆಗಿದೆ. ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಅದಕ್ಕೆ ಜಾಸ್ತಿ ಗ್ರೀನ್ ಕಲರ್ ಆಗಿದೆ. ಮಾಡಿರೋ ಪಲ್ಯನೂ ಹಾಗೆ ಇದೆ. ಇದು ಕಾಳಿಗೆ ಒಗ್ಗರಣೆ ಹಾಕಿದ್ದೆ ರಾತ್ರಿ, ಅದನ್ನು ಹಾಗೆ ಇದೆ. ಒಂದು ಸ್ವಲ್ಪ ಚೆನ್ನಾಗಿದೆ, ಏನೋ ಆಗಿಲ್ಲ. ದೋಸೆ ರೆಡಿ ಆಗೋದು, ಚುಳಿ ಆಗ್ತೈತಂತೆ ಧೃತಿಗೆ. ಲೈಟ್ ಹಾಕು, ಬಾಕ್ಲು ಮುಚ್ಚಿಬಿಡು ಚುಳಿ ಆದ್ರೆ. ಏಯ್ ಪಲ್ಯ ಚೆನ್ನಾಗಿದೆ, ತಿನ್ನಪ್ಪ. ಬಾನನು ಸ್ನಾನ ಮಾಡ್ಕೊಂಡಿದ್ದಾಳೆ. ಎಲ್ಲಿ ಮುಖ ತೋರಿಸು, ಹಿಂಗನ್ಕ ಕಳ್ಳಿ ಆಗಿದ್ದಾಳೆ. ಇನ್ನ ಖಾಲಿ ಆಗಿಲ್ಲ ನಿಮ್ದು. ಯಾಕಿಲ್ಲ ಸುಮ್ಮನೆ. ಆಲೂಗೆಡ್ಡೆ ಪಲ್ಯ ಎಷ್ಟು ಚೆನ್ನಾಗೈತೆ ಬಾನು. ಜಸ್ಟ್ ಇವಾಗ ತಾನೇ ತಿಂಡಿ ತಿಂದಿದ್ದ ಆಯಿತು. ನಾಳೆ ಲೇಟಾಗಿ ಕುಂತರು ನಂದೇ ಫಸ್ಟ್ ಆಯಿತು. ಅವ್ರು ತಿಂತಾನೇ ಇದ್ದಾರೆ. ಒಂದು ದೋಸೆ 1 ಅವರ್ ತಿಂತಾರೆ, ಬಿಟ್ಟರೆ ಅವ್ರಿಗೆ ತಿಂಡಿ ಊಟ ಅಂತಂದರೆ ಹೊಟ್ಟೆಗೆ ಹೋಗಲ್ಲ. ಅದೇ ಇಷ್ಟವಾದ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಬೇಗ ಖಾಲಿ ಮಾಡಿಬಿಡ್ತಾರೆ. ಊಟ ತಿಂಡಿ ಅಂದರೆ ಒಂದು ದೊಡ್ಡ ಪನಿಷ್ಮೆಂಟು, ಏನೋ ಪನಿಷ್ಮೆಂಟ್ ಕೊಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗಿಬಿಡ್ತಾರೆ ಅವರು. ನನಗಂತೂ ಆ ಊಟದ ವಿಚಾರಲ್ಲಿ ತುಂಬ ಕಾಡಿಸ್ತಾರೆ. ಇನ್ನು ದೋಸೆ ಹಾಕಬೇಕಾದ್ರೆ ಮೊಟ್ಟೆ ಒಡೆದ್ಬಿಟ್ಟು ಒಂದು ಸ್ವಲ್ಪ ಕೆಳಗೆ ಬಿತ್ತು, ಅದು ಒಂದು ಸ್ವಲ್ಪ ಬಿದ್ದರೂ ಒಂಥರ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ಲು. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ಲಿಕ್ವಿಡ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಒರೆಸ್ತಾ ಇದ್ದೀನಿ, ಆವಾಗ ಸ್ಮೆಲ್ ಹೋಗುತ್ತಲ್ವ ಅಂತೇಳಿ. ಅದರಲ್ಲೂ ಸ್ಟವ್ ನೀಟಾಗಿ ಕ್ಲೀನಾಗಿದ್ರೇ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟು ಬರುತ್ತೆ. ಹುಡುಗರು ಸೈಕಲ್ ತುಳಿಯೋಕೆ ಹೋಗ್ತೀವಿ ಅಂತ ಹೇಳಿದ್ರು, ಹಾಗಾಗಿ ರೆಡಿ ಮಾಡಿ ಕಳಿಸ್ದೆ. ನಿಧಾನ, ಬಿದ್ದಿದ್ದೀರಾ. ಗೋ ಸ್ಲೋ ಬನೋ. ಇನ್ನು ಅವರು ಆಟ ಆಡೋಕ್ಕೆ ಹೋದ್ಮೇಲೆ 1-2 ಪಾತ್ರೆಗಳು ಬೇರೆ ಇದ್ವು, ಅವನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮತ್ತೆ ಬಂದರು. ತಿಂದಿರೋ ಒಂದು ದೋಸೆ ಎಲ್ಲ ಡೈಜೆಷನ್ ಆಗೋಯ್ತಲ್ವ, ಆಟ ಆಡಿಬಿಟ್ಟು ಫುಲ್ ಸುಸ್ತಾಗಿ ಮತ್ತೆ ಬಂದುಬಿಟ್ಟು ಅತ್ತೆ ನನಗೆ ಅಮ್ಮ ಏನಾನ ಸ್ನ್ಯಾಕ್ಸ್ ಮಾಡಿಕೊಡು ಅಂತೇಳಿ ಬಂದರು. ಹಾಗಾಗಿ ಮನೇಲಿ ಬಿಕ್ಕೆಣ್ಣಿತ್ತು, ಅದನ್ನೇ ಹಚ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಲೈಟಾಗಿ ಚಾಟ್ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಬ್ರಿಗೂ ಕೊಟ್ಟೆ. ಅದರಲ್ಲೂ ಒಬ್ರಿಗಿಂತ ಒಬ್ಬರು ಅವಳಿಗೆ ಜಾಸ್ತಿ ಕೊಟ್ಟಿದ್ಯಾ ನನಗೆ ಕಮ್ಮಿ ಕೊಟ್ಟಿದ್ಯಾ ಅಂತ, ಇನ್ನೊಬ್ಳು ಇಲ್ಲ ಅವಳಿಗೆ ಜಾಸ್ತಿ ಕೊಟ್ಟಿದ್ಯಾ ನನಗೆ ಕಮ್ಮಿ ಕೊಟ್ಟಿದ್ಯಾ ಅಂತ ಇನ್ನೊಬ್ಳು. ಇಬ್ಬರು ತಗೋ ಇದೇ ಜಗಳ ಆಗುತ್ತೆ ನೋಡಿ ಯಾವಾಗ್ಲೂ.
ಹೋಗ್ಲಿ ಬಿಡು ಇಬ್ರಿಗೂ ಒಂದೇ ಬಟ್ಲಾಗ ಹಾಕ್ಕೊಡ್ತೀನಿ ಅಂದರೆ ಅದರಲ್ಲೂ ಅವಳು ಜಾಸ್ತಿ ತಿಂತಾಳಂತ ಇವಳು ಜಾಸ್ತಿ ತಿಂತಾಳಂತ ಅವಳು. ಹೊಂದಾವಣಿಕೆನೇ ಇಲ್ಲ. ಇವತ್ತು ಬಿಸ್ಕೆಟ್ ತಿಂತೀವಿ ನೋಡಿ ಗೈಸ್. ಸೂಪರ್ ಆಗೈತೆ ಗೈಸ್. ಅಮ್ಮ ಮಾಡಿದ್ದು ಖಾರ ಹಾಕೈತೆ ಅಷ್ಟೇ. ಇವತ್ತಮ್ಮ ಮಾಡಿದ್ರೆ ಇವತ್ತು ಲಾಸ್ಟು, ಇನ್ನೆಂದೂ ಮಾಡಿರಲಿಲ್ಲ. ಬಾನದ್ರುತಿ ಊಟ ಮಾಡಿರಂತ ಬರ್ರಿ. ಗುಲಾಬ್ ಜಾಮೂನ್ ಮಾಡು ಅಂತ ಹೇಳಿ ಏನು ಮನೆಗ್ಲಿಂಟು ಹಿಂಸೆ ಬಂದಾಗ್ಲಿಂದ ಅತ್ತೆ ಮಾಡಿಕೊಡು ಅಂತ ಹೇಳ್ಬಿಟ್ಟು, ಹೆಂಗಿದ್ರು ದಸರಾ ಹಬ್ಬ ಸ್ವೀಟ್ ಏನಾದರೂ ಮಾಡಿದ್ರೆ ಆಗುತ್ತಲ್ವಾ ಅಂತ ಹೇಳಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಅವ್ರಿಗಂತೂ ತುಂಬಾ ಖುಷಿ. ಏನಾನ ಸ್ನ್ಯಾಕ್ಸ್ ಮಾಡಿಕೊಡು, ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಮಾಡ್ಕೊಡೋಕೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಇನ್ನೇನು ಜಾಮೂನ್ ಮಾಡೋಕ್ಕೆ ಜಾಮೂನ್ ಪ್ಯಾಕೆಟ್ ಇದೆ. ಸೊ ಲೆಟ್ಸ್ ಗೆಟ್ ಜಾಮೂನ್ ಪ್ಯಾಕೆಟ್ ಎಲ್ಲಿದೆ ಧೃತಿ? ಸೊ ನನಗೆ ಗೊತ್ತಾಗ್ತಿಲ್ಲ ನೋಡಿ, ಇಲ್ಲೈತೆ. ಧೃತಿ ತಕ್ಕೊಡ್ತಿದ್ದಾಳೆ. ನೀಟಾಗಿ ಕ್ಲೋಸ್ ಮಾಡ್ಬಿಡು. ಹಾಂ, ಕುಡಿತೀಯಾ ಜ್ಯೂಸ? ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಿದ್ದು. ಎಲ್ಗೋ ಇದೆ ಎಷ್ಟೊತ್ತು? ತವ ಹುಡುಗರಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅವ್ರಿಗೋಸ್ಕರ ಜಾಮೂನ್ ಮಾಡ್ತಾ ಇದ್ದೀನಿ. ಇನ್ನು ಸ್ಟಾರ್ಟ್ ಮಾಡಿ 5 ನಿಮಿಷ ಆಗಿಲ್ಲ, ಇನ್ನು ಕಲಸೇ ಇಟ್ಟಿಲ್ಲ ಹಿಟ್ಟು. 2-3 ಸಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅಷ್ಟು ಇಷ್ಟಪಡ್ತಾರೆ ಗುಲಾಬ್ ಜಾಮೂನ್ ಅಂದರೆ. ಹಿಟ್ಟು ಕಲಿಸ್ಕೋಬೇಕಾದ್ರೆ ಹಾಲಾಗಿ ಕಲಿಸಿದ್ರೆ ತುಂಬಾ ಸಾಫ್ಟಾಗಿರ್ತವೆ. ಬಟ್ ಅವತ್ತೇ ನಮ್ಮ ಮನೇಲಿ ಹಾಲು ಖಾಲಿಯಾಗಿದ್ವು. ಅದರಲ್ಲೂ ಊರಷ್ಟು ನನಗೂ ಎಲ್ಲಿ ತರಬೇಕು ಅಂತ ಗೊತ್ತಿರಲಿಲ್ಲ. ಹಂಗಾಗಿ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ದೆ. ಟೀ ಗ್ಲಾಸ್ ಇರುತ್ತಲ್ವ, ಅದರಲ್ಲಿ 2 ಗ್ಲಾಸ್ ಬೇಕಾಗುತ್ತೆ ಒಂದು ಜಾಮೂನ್ ಪ್ಯಾಕೆಟ್ಗೆ.
ಧೃತಿ ನಾನು ನೋಡ್ದೆ ಬಾಯಿಲಿ ಧೃತಿ ಬಾಯಿಲಿ ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಪಕ್ಕಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಪಾಕಕ್ಕೆ ಒಂದು ತಪ್ಪಲಿಗೆ 1 ಗ್ಲಾಸ್ ಅಂದರೆ ನೀರು ಕುಡಿಯೋ ಗ್ಲಾಸ್ ಬರುತ್ತಲ್ವ, ಅದರಲ್ಲಿ 1 ಗ್ಲಾಸ್ ಸಕ್ಕರೆ 1.5 ಗ್ಲಾಸ್ ನೀರು ಹಾಕಿಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ. ನೋಡಿ ಇನ್ನೊಂದು ಕಡೆನೂ ಎಣ್ಣೆ ಕಾದಿದೆ, ಹಾಗಾಗಿ ನಾನು ಜಾಮೂನ ಹಾಕ್ಬಿಟ್ಟಿದ್ದೀನಿ. ಈ ಸಲ ಏನು ಅಂತಂದರೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ. ಟಿ ವಿಲೆಲ್ಲ ತೋರಿಸ್ತಿರ್ತಾರಲ್ಲ, ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ನಾವು ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಈ ಸಲ ಈ ಥರ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಕಮ್ಮಿ ಬೌಲ್ಸ್ ಬಂದಿದ್ದಾವೆ. ಅದೇ ಸಣ್ಣಗೆ ಮಾಡಿದರೆ ಒಂದು ಸ್ವಲ್ಪ ಜಾಸ್ತಿ ಆಗಿರೋ ಥರ ಅನಿಸೋದು. ನೋಡಿ ಒಂದು ಕಡೆ ಪಾಕನೂ ರೆಡಿಯಾಗೋಯ್ತು. ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ಇವನ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ನಮಗೆ ಇಷ್ಟವಾದಂಥ ಗುಲಾಬ್ ಜಾಮೂನ್ ರೆಡಿ ಆಗೋಗುತ್ತೆ. ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟಿದೆ. ನೋಡಿ ಆಫ್ಟರ್ ಯಾವ ಥರ ಇದೆ ಅಂತೇಳಿ ಪಾಕನ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಿದೆ. ಒಂದು ಸ್ವಲ್ಪ ದೊಡ್ಡ ಸೈಜ್ ಕಾಣಿಸ್ತಿದೆ. ನಾನು ಮಾಡಿದಾಗ ಅಷ್ಟು ಸೈಜ್ ಅನ್ನಿಸ್ಲಿಲ್ಲ. ಇವಾಗ ನೆಂದಾದ್ಮೇಲೆ ತುಂಬ ದಪ್ಪ ಸೈಜ್ ಏನೋ ಅನ್ನಿಸ್ತು. ಕಮ್ಮಿ ಬಂದಿದ್ದಾವೆ ದಪ್ಪ ಇರೋದಕ್ಕೆ. जामुन जैसा स्वाद है बेबी। सोचो अगर हमारे पास भी खाने को कुछ है सपोर्ट। ಜಾಮೂನ್ ಸೂಪರ್ ಆಗೈತೆ. ರಸ ನೋಡ್ತೀವಿ. ರಸ ಅಂದ್ರೆ ಅದು ಚೆನ್ನಾಗೈತಪ್ಪ. ಜಾಮೂನ್ ಜೇಸ್ ಹೇಗಿದೆ? ಇವರಿಬ್ರಿಗೂ ಜಾಮೂನ್ ತುಂಬಾ ಇಷ್ಟ ಆಗೋಯ್ತು. ಒಂದು ತಿಂದರೆ 1 more ಅಂಬತ್ತು ಥರ ಇತ್ತಂತೆ ಜಾಮೂನು. ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿಂತಾನೇ ಇದ್ದರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಸಿಗೋಣ. ಬಾಯ್.